ಇಲ್ಲ ಇನ್ನೊಂದು ಹೇಳ್ತೇನೆ ನಿಮ್ಗೆ. ರಾ ಹೆಂಗ್ ತಿನ್ನೋದು ಭಾಳ ವಿಚಾರ ಮಾಡತ್ತೀರಿ ನೀವು. ಅದಕ್ಕೊಂದು ಸಿಂಪಲ್ ಟ್ರಿಕ್. ಚಟ್ನಿ ಬರ್ತಾವ, ರಾ ಚಟ್ನಿ, ಹೀರೆಕಾಯಿ ಚಟ್ನಿ, ಆಮೇಲೆ ಕೊಬ್ಬರಿ ಚಟ್ನಿ, ಟೊಮಾಟೊ ಚಟ್ನಿ ಮಾಡ್ಕೋತೀರಿ, ಅದ್ರ ಹಾಕ್ಬೋದು. ರಾಕ್ ಸಾಲ್ಟ್ ಹಾಕಿ, ನೀವು ಮೆಣಸಿನ್ಕಾಯಿ ಹಾಕಿ, ಆಮೇಲೆ ಅದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು, ಈಗ ನಾವು ಬಿಸ್ಕಿಟ್ ಏನು ಚಾದಾಗ ಎದ್ಕೊಂಡು ತಿಂತೀವಲ್ಲ, ಆ ಟೈಪ್ ಸೌತೆಕಾಯಿ, ಗಜರಿ, ಬೀಟ್ರೂಟ್ ಎದ್ಕೊಂಡು ತಿಂದ್ರೆ ಖಾರದ ಕ್ರೇವಿಂಗ್ ಹೋಗ್ತೈತಿ ನಿಮ್ಗೆ. ಸ್ಟಾರ್ಟಿಂಗ್ ಮೂಮೆಂಟ್ ಅವ್ರಿಗೆ ನಮ್ಗೆ ಅನ್ಕಿ ನಾವು ಡಯಟ್ ಹಾಕ್ತೇವೆ. ಹುಳ ಇರ್ತಾವ. ಈ ಸರ ಹಿಂಗೆ ಈ ಕಡೆ ಟರ್ನಾಗಿ ಕುಂತ್ಬಿಡ್ರಿ, ಅದ್ರ ಹುಳ ಇರ್ತದಲ್ರಿ, ಹುಳ ತೆಗಿಬೇಕು. ಹುಳ ತೆಗೆದು ಆಮೇಲೆ ನೀವು ಅದನ್ನ ಡಯಟ್, ನಾವು ಡಯಟ್ ತಿಂತೀವಿ, ಹೂಕೋಸು ಡಯಟ್ ತಿಂತೀವಿ. ಅವ್ನು ಕಡ್ಡಿಂಗ್ ಸಣ್ಣ ಪೀಸ್ ಮಾಡಕ್ ಮೇಡಮ್. ಇಲ್ಲ ಮೇಡಮ್, ನಾ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ವಿಡಿಯೋ ಕಳಿಸ್ಕೊಡ್ತೇನೆ. ಅದ್ರ ರೂಟ್ಸ್ ಇರ್ತಾವ, ಗೊತ್ತ ನಿಮ್ಗೆ, ರೂಟ್ಸ್ ಬಂದಿರ್ತಾವ. ಅದು ರೂಟ್ಸ್ ಕಟ್ ಮಾಡಿ ಅದನ್ನ ಡಿವೈಡ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಮೇಡಮ್, ನಾನು ಸೈಂಟಿಫಿಕ್ ಬಿಂತ ಅನ್ಬೋದು ಹೇಳ್ತೇನೆ. ಒಂದು ಹುಳ ಒಳಗೆ ಹೋದ್ರೆ ಏನಾಗುದಿಲ್ಲ ಮೇಡಮ್, ಯಾಕೆ ಆಲ್ಮೋಸ್ಟ್ ಅಲ್ಲಿ ನಾನು ನಂದೇ ಹೇಳ್ತೇನೆ ನಿಮಗೆ. ಅಲ್ಲ ನಾವು ಒಳಗೆ ಹೋದ್ರೆ ಏನು ಸೈಡ್ ಎಫೆಕ್ಟ್ ಏನಿಲ್ಲ. ಒಂದೇ ಹೋದ್ರು ಎಷ್ಟೋ ನಾವು ಕ್ಲೀನ್ ಮಾಡಿ ಅಂದ್ರೆ ಕೆಮಿಕಲ್ ಹೊಂಟಿದೆ. ಈಗ ಆಯಿಲ್ನಾಗ ತಗೋರಿ, ಆಮೇಲೆ ಒಂದು ರಿಫೈನ್ಡ್ ರೈಸ್ ತಗೋರಿ, ಎಲ್ಲ ಪ್ರತಿಯೊಂದ್ರಿಗೂ ನಮ್ಮ ಬಾಡಿಗೆ ಕೆಮಿಕಲ್ ಹೊಂಟೈತಿ. ಅದನ್ನ ರಿಮೂವ್ ಮಾಡಕ್ ಆಗತ್ತಿಲ್ಲ ನಮ್ಗೆ. ಆದಷ್ಟು ಅದ್ರಿಗೆ ಇಂಪ್ರೂವ್ ಮಾಡ್ಕೊಂಡು ಏನು ಮಾಡ್ಬೋದು ನಾವು. ತಿನ್ನುವಂತ ಪದ್ಧತಿ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಈಗ ನಮ್ಗೆ ಅಂತ ತರಕಾರಿ ಸಿಗಲಿಲ್ಲ ಅಂದ್ರೆ ಯಾವ ರೀತಿ ನಾವು ಅದನ್ನ ಯೂಸ್ ಮಾಡ್ತೀವಿ ಅದು ಹೇಳಿ ಮೇಡಮ್. ನಿಮ್ಗೆ ಕೆಮಿಕಲ್ ಪ್ರತಿಯೊಂದ್ರಾಗ ಐತಿ. ಈಗ ನಾವು ಕಾಯಿಪಲ್ಯದೊಳಗ, ತರಕಾರಿ ಒಳಗೆ ಉಪ್ಪಿನ ನೀರು ಹಾಕಿ ನೀವು ಅದನ್ನ ತೊಳೆದ್ರೆ ಅಂತ ಒಂದು 2 ನಿಮಿಷ ಇಟ್ಟ ಆಲ್ಮೋಸ್ಟ್ ಅಲ್ಲಿ 50% ಡಿಸ್ಟ್ರಾಯ್ಡ್ ಆಗಿಬಿಡ್ತಾವ ಕೆಮಿಕಲ್. ಆಮೇಲೆ ಅದು ಒಂದೇ ಇನ್ನು ಉಳಿಕಿದ 50% ಹೋದ್ರು ನಮ್ಮ ಬಾಡಿ ಒಳಗೆ ಲಿವಿಂಗ್ ಯಾವುದು ಪ್ರಕೃತಿ ಡಯಟ್ ಹೋಗ್ತೈತಲ್ಲ, ಲಿವರ್ ಒಳಗೆ ನಮ್ಮ ಪ್ರಾಣ ಶಕ್ತಿ ಡೈಜೆಷನ್ ಮಾಡಕ್ 100% ಬೇಸಿದಾರಕ್ಕೆ ಬೇಕ್ರಿ. ಈ ರೊಟ್ಟಿ ಪಲ್ಯ ಅನ್ನ ತಿಂತೀವಲ್ಲ, ಅದಕ್ಕೆ ನಮ್ಮ 100% ಪ್ರಾಣ ಶಕ್ತಿ 100ಕ್ಕೆ 100 ಎಫರ್ಟ್ ಹಾಕುವುದೇ ಜೀರ್ಣಕ್ರಿಯೆಗೆ. ನಮಗೆ ಡಿಸೀಸ್ ಹೀಲಿಂಗಿಗೆ ಯಾವುದೇ ರೀತಿಯಂತ ಪ್ರಾಣ ಶಕ್ತಿ ಉಳಿಲಿಲ್ಲ ಅಲ್ಲಿ. ಪ್ರಾಕೃತಿಕ ಆಹಾರ ಎಷ್ಟು ಹಗರ್ ಐತೆ ಅಂದ್ರೆ ಜೀರ್ಣಕ್ರಿಯೆಗೆ ಬರೀ 25% ಯೂಸ್ ಆಕೈತಿ. ಇನ್ನು 75 ಕೇರ್ನ ನಿಮಿಷ ಅದನ್ನೇ ಹೇಳ್ತೇನೆ ನಿಮ್ಮ ಪ್ರಶ್ನೆಗೆ. ಇನ್ನು 75 ಪ್ರಾಣ ಶಕ್ತಿ ಉಳಿತು ನಮ್ದು. ಬಾಡಿ ಸೆಲ್ಸ್ ಉಳಿದು ವರ್ಕರ್ಸ್ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಈ ಕೆಮಿಕಲ್ ಡಿಸ್ಟ್ರಾಯ್ಡ್ ಮಾಡೋದು. ಆಮೇಲೆ ನಿಮಗೆ ಲೈಫ್ ಸ್ಟೈಲ್ ಡಿಸೀಸ್, ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇದ್ರು ಹೀಲ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದೇ ಪ್ರಾಕೃತಿಕ ಆಹಾರಕ್ಕೆ ಆಮೇಲೆ ಬೇಯಿಸಿದಾರಕ್ಕೆ ಇರುವಂತ ಡಿಫ್ರೆನ್ಸ್. ಡೈಲಿ ನಿಮ್ ಅಲ್ಲ ಮೇಡಮ್, ಈಗ ಡೈಲಿ ನೀವು ಅದನ್ನ ಆಹಾರ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನೀವೀಗ ರೊಟ್ಟಿ ತಿನ್ನೋದಿಲ್ಲ, ನನಗೆ ರೊಟ್ಟಿ ಎಷ್ಟು ತಿನ್ಬೇಕಂತ ತಿನ್ನೋದಿಲ್ಲ. ನೀವು ಹೊಟ್ಟೆ ತುಂಬಿಡ ತಿಂತೀರಿ, ಅದ ಕಂಪ್ಲೀಟ್ ನಿಮ್ 100% ಆಹಾರ ಅಂದ್ರೆ ನಿಮ್ಗೆ ಹೊಟ್ಟೆ ತುಂಬಿಡ ತಿಂತೀರಿ ನೀವು. ಈಗ ನಾ 5 ಕಿಲೋ ತಿಂತಿದ್ದೆ ಸ್ಟಾರ್ಟಿಂಗ್, ಈಗ 500 ಗ್ರಾಮ್ ತಿಂತೇನೆ. ಒಂದು ಊಟ, ಒಂದು ಡಿನ್ನರ್ ಮುಗಿತು ನಂದು. ಒಂದು ಲಂಚಿಗೂ 500 ಗ್ರಾಮ್ ಸೌತೆಕಾಯಿ, ಬೀಟ್ರೂಟ್ ಇರ್ಬೋದು, ಹೀರೆಕಾಯಿ ಇರ್ಬೋದು, ಪ್ರತಿಯೊಂದು ಹಿಂಗೆ ಇರ್ತಾವ. ಎಲ್ಲ ಮಿಕ್ಸ್ ಮಾಡ್ಕೋಬಹುದು ನಾವು, 3 ತರ ಮಿಕ್ಸ್ ಮಾಡ್ಕೋಬಹುದು. ನಾನು ಪ್ಲೇಟ್ ಕಳಿಸ್ಕೊಡ್ತೇನೆ ನಿಮಗೆ. ಪ್ಲೇಟ್ ಅದ್ರಾಗ ಯೂಟ್ಯೂಬ್ನಾಗ ಅದಾವ. ಊಟ ಬೀಟ್ರೂಟ್, ಈಗ ನಾವ ಚಪಾತಿ ಊಟ, ಹೋಳಿಗೆ ಊಟ ಹೆಂಗಂತೀವ್ರಿ ಹಂಗೆ ಬೀಟ್ರೂಟ್, ಸೌತೆಕಾಯಿ, ಪಾಲಕ್ ಊಟ, ಆಮೇಲೆ ದೊಣ್ಣಗಾಯಿ, ಮೆಣಸಿನ್ಕಾಯಿ, ಕೊಬ್ಬರಿ, ಆಮೇಲೆ ಅದೇ ಮೇಡಮ್ ಈಗ ನಾನು ನಿಂತೇನೆ 5 ವರ್ಷದಿಂದ ಮಾಡಿ 20 ಕಿಲೋಮೀಟರ್ ವಾಕಿಂಗ್ ಮಾಡಿ ಬರ್ತಾನೆ. 12 ತಾಸು ಹಂಗೆ ನಿಂತೆ ನಿಮ್ಗೆ ಲೆಕ್ಚರ್ ಮಾಡ್ತಾನೆ. ನೀವು ಬರೀ ಎಷ್ಟು ಗಂಟೆಗೆ ಕಾಲು ಹೇಳ್ತಾನತ್ರಿ? 8 ಗಂಟೆಗೆ. ನಾನು ನಿಮಗೆ ಬೆಳಿಗ್ಗೆ 6ಕ್ಕೆ ಬಂದು ತೋರಿಸ್ತೇನೆ ಪ್ರೂಫ್. ರಾತ್ರಿ 12 ಗಂಟೆ ಹಂಗೆ ನಿಂದಿರ್ತಾನ, ನನಗೇನು ಕಾಲು ನೋವಿಲ್ಲ. ಪ್ರತಿಯೊಂದು ನಾವು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಮೇಡಮ್. ಇನ್ನೊಂದು ಮೇಡಮ್, ಅಷ್ಟು ಸಣ್ಣ ಈಜಿಗೆ ಹೋದ್ರಿ ನೀವು, ಅದಕ್ಕೆ ಉದಾಹರಣೆ ಕೊಡ್ತಾನೆ ನಾನು. ತಾಯಿ ಹಾಲು ಒಂದು 2 ವರ್ಷ ಮಟ್ಟ ಕೊಡಬೇಕ, ಪ್ರಕೃತಿ ನಿಯಮ ಇದೆ. ಇನ್ನೊಂದು ಹಾಲಿನ ಬಗ್ಗೆ ನಿಮ್ಗೆ ಯಾಕೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಬೇಡ ಅಂದೆ ಅಂದ್ರೆ, ನಾನು ಪ್ರಕೃತಿಯೊಳಗ ಹಾಲು ಏನು ಉತ್ಪನ್ನ ಆಗತ್ತಲ್ಲ, ಅದು ತನ್ನ ಮಕ್ಕಳಿಗೆ ಅಷ್ಟೇ. ಈಗ ಮನುಷ್ಯರ ನಾವು ತಾಯಂದಿರ ತಮ್ಮ ಕೂಸುಗಳಿಗೆ ಅಷ್ಟೇ ಹಾಲು ಅದ, ಅದು 2 ವರ್ಷ ಮುಗೀತ. ಅವ್ನು ಹೊರಗಡೆ ಅಂತ ತಮ್ಮನ್ನ ನಾವು ಆಕಳ ಹಾಲು, ಪ್ರೋಟೀನ್ ಐತಿ, ಕಂಪ್ಲೀಟ್ ಫುಡ್ ಐತಿ ಅಂತ ಕೊಟ್ಟಿವಿ ಅಂದ್ರೆ, ಸಣ್ಣ ಸಿಂಪಲ್ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಮನುಷ್ಯಗೆ ಏನ್ ಬೇಕು ನ್ಯೂಟ್ರಿಷನ್ ಅದು ಮಾನವನ ಬಾಡಿ ಹೋಗೈತಿ, ಅವ್ರ ಹಾಲ್ನಾಗ ಐತಿ. ನಮ್ಮ ಹಾಲು ನಮ್ಮ ಮಕ್ಕಳಿಗೆ ಕರೆಕ್ಟ್ 2 ವರ್ಷ. ಅದ್ರಾಗ ನ್ಯೂಟ್ರಿಷನ್ಸ್ ಎಷ್ಟು ಬೇಕು ಅಷ್ಟೇ ಐತಿ. ಅದು ಎಮ್ಮೆ ಎಷ್ಟು ಪೌಂಡ್ ಇರ್ತೈತಿ, ಎಷ್ಟು ವೇಟ್ ಇರ್ತೈತಿ, ಅದಕ್ಕೆ ಅದ್ರ ಮಕ್ಕಳಿಗೆ ಎಷ್ಟು ಬೇಕು ಆಹಾರ, ಹೆವಿ ಪ್ರೋಟೀನ್, ಹೆವಿ ಕ್ಯಾಲ್ಸಿಯಂ, ಹೆವಿ ನ್ಯೂಟ್ರಿಷನ್ಸ್ ಇರುತ್ತೆ.
ಅದ್ರ ಮಗುಗೆ ಎಷ್ಟ ಕರೆಕ್ಟ್ ಆಕೈತೆ ಅದನ್ನ ತಂದು ನಮ್ಮ ಸಣ್ಣ ಹುಡುಗರು ಕುಡಿಸಿದ್ವಿ ಅಂದ್ರೆ ವಿಚಾರ ಮಾಡ್ರಿ ನೀವು ಲಿವರ್ ಕೆಪಾಸಿಟಿ ಎಷ್ಟು ಇರ್ತೈತಿ.